ಇವತ್ತು ನಾನು ಹೆಲ್ದಿಯಾಗಿ 3 ಹಿಟ್ಟುಗಳನ್ನು ಸೇರಿಸಿ ತಾಲಿಪಟ್ಟಿ ಮಾಡುವ ವಿಧಾನವನ್ನು ಹೇಳ್ಕೊಡ್ತಾ ಇದ್ದೀನಿ. ಆವಾಗಲೇ ತೋರಿಸಿದ್ನಲ್ಲ ಶೇಂಗಾ ಚಟ್ನಿ, ಅದನ್ನು ಹಚ್ಕೊಂಡು ಇದ್ರ ಜೋಡಿ ತಿನ್ಬೋದು. ಇದಕ್ಕೆ ತರಕಾರಿಗಳನ್ನು ತುರಿದು ಹಾಕ್ತಾಯಿದ್ದೀನಿ. ನಾನು ತೊಗೊಂಡಿರೋ ತರಕಾರಿ ಸೌತೆಕಾಯಿ ಮತ್ತು ಬೀಟ್ರೂಟು, ಅದಕ್ಕೆ ಹಾಕೋಕ್ಕೋಸ್ಕರ. ಇವಾಗ ಈ ಬೌಲಿಂದ 1 ಬೌಲು ಗೋಧಿ ಹಿಟ್ಟನ್ನು ಹಾಕಿ ಆಗಿದೆ. ಅದೇ ಬೌಲಿಂದ ಸೇಮ್ ಲೆವೆಲ್ಲಿನಲ್ಲಿ 1 ಬೌಲು ಜೋಳದ ಹಿಟ್ಟು, ಅದೇ ಸೇಮ್ ಬೌಲಿನ ಅಳತೆಯಿಂದ ರಾಗಿ ಹಿಟ್ಟನ್ನು ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಇವಾಗ ನಾನು ಇಟ್ಕೊಂಡಿರೋ ಸೌತೆಕಾಯಿ ಮತ್ತು ಬೀಟ್ರೂಟನ್ನು ತುರಿದು ಹಾಕ್ತಾಯಿದ್ದೀನಿ. ಎಷ್ಟು ಬೇಕಷ್ಟು ಗ್ರೀನ್ ಚಿಲ್ಲಿ ಪೇಸ್ಟು, ಅಂದರೆ ಕೆಲವು ಜನ ಖಾರ ತಿಂತಾರೆ, ಕೆಲವು ಜನ ತಿನ್ನಲ್ಲ. ಅದಕ್ಕೋಸ್ಕರ ನಾನು ಮಕ್ಕಳು ತಿನ್ನೋಕ್ಕೋಸ್ಕರ, ಇಲ್ಲಾಂದರೆ ಖಾರ ಜಾಸ್ತಿ ಆದರೆ ಮಕ್ಕಳು ತಿನ್ನಲ್ಲ ಅನ್ನೋಕ್ಕೋಸ್ಕರ ಸ್ವಲ್ಪನೇ ಹಾಕ್ತಾ ಇರೋದು ಖಾರನ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ನೋಡಿ, ಉಪ್ಪು ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅಂದರೆ ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಆಗಿಬಿಟ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೀವು ದೋಸೆ ಥರ ಹಾಕಿದರೂ ಆಗುತ್ತೆ, ಅಥವಾ ನೀರು ಜಾಸ್ತಿ ಹಾಕ್ಕೊಂಡ್ಬಿಟ್ಟು ದೋಸೆ ಥರ ಹಾಕಿದರೂ ಆಗುತ್ತೆ, ಅಥವಾ ಇದೇ ಥರ ಉಂಡೆ ಕಟ್ಟೋ ಥರ ಈ ಥರ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡ್ಬಿಟ್ಟು ಉಂಡೆ ಥರ ಈ ಥರ ಮಾಡ್ಕೊಂಡ್ಬಿಟ್ಟು ಈ ಥರ ತಟ್ಟೋದ್ರೂ ಆಗುತ್ತೆ. ಇದೇ ಹಿಟ್ಟನ್ನು ಈ ರೀತಿ ತಾಲಿಪಟ್ಟಿಗಳು ರೆಡಿ ಆಗ್ತವೆ. ಇದಕ್ಕೆ ತುಪ್ಪ ಚಟ್ನಿ ಹಚ್ಕೊಂಡು ತಿನ್ಬೋದು, ಅಥವಾ ಬೆಣ್ಣೆ ಚಟ್ನಿ ಹಚ್ಕೊಂಡು ತಿನ್ಬೋದು.